नहीं चलेगा। ब्राह्मणवाद ने क्या किया, लाठी गोली की सरकार नहीं चलेगा, नहीं चलेगा, लाठी गोली की सरकार नहीं चलेगा, नहीं चलेगा। ಕಾನೂನಂತೆ ಕಾನೂನು ಅವರಪ್ಪನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ ಅವರಪ್ಪನಂತೆ ಸರ್ಕಾರ, ಕಾನೂನಂತೆ ಕಾನೂನು ಅವರಪ್ಪನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ. ಅವರಪ್ಪನಂತೆ ಸರ್ಕಾರ. ಬಂಧುಗಳೇ, ಇವತ್ತಿನ ದಿವಸ ಜಿಲ್ಲೆಯಾದ್ಯಂತ ವಿವಿಧ ತಾಲೂಕಿನಾದ್ಯಂತ ಕ್ರಾಂತಿಕಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತವನ್ನ ಹಂಚಿಕೊಂಡು ಹುಟ್ಟಿರುವಂತಹ ಕ್ರಾಂತಿಕಾರಿ ಭೀಮಾಭಿಮಾನಿಗಳೆಲ್ಲರಿಗೂ, ವಿವಿಧ ಗ್ರಾಮಗಳಿಂದ ಆಗಮಿಸಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನಿಗಳೆಲ್ಲರಿಗೂ ಕ್ರಾಂತಿಕಾರಿ ಜೈಮೂಲ್ಯವಾಸಿಗಳನ್ನು ಹೇಳುತ್ತಾ ಈ ಹೋರಾಟದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬುದ್ಧಿಜೀವಿಗಳೇ, ಇವತ್ತು ಭಾರತ ದೇಶಕ್ಕೆ, ಭಾರತ ನಾಡಿಗೆ, ಈ ಜಗತ್ತಿಗೆ ಯಾರು ರಕ್ಷಣೆ ಕೊಳ್ಳತಾರಂತಂದ್ರ ಯಾವ ಭಗವದ್ಗೀತೆ, ಯಾವ ರಾಮಾಯಣ ಭಾರತ, ಯಾವ ರಾಮಚರಿತ ಮಾನಸ ರಕ್ಷಣೆ ಕೊಡ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಇವತ್ತಿನ ದಿವಸ ಏನು 6ನೇ ತಾರೀಕು ದಿನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವಜಕ್ಕೇನು ಅವಮಾನ ಆಯ್ತು, ಏನು ಅಪಮಾನ ಆಯ್ತು, ಇಲ್ಲಿ ತನಕ ಈ ಕ್ಷೇತ್ರದ ಶಾಸಕ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಒಂದು ಧ್ವನಿ ಎತ್ತಿಲ್ಲ. ಅವ್ರು ಇವತ್ತಿನ ದಿವಸ ನಿಮಗೆ ಹುಟ್ಟಿವಿ, ನಿಮ್ ಮಕ್ಕಳಿದ್ದೀವಿ, ನಿಮ್ ಹೊಟ್ಟೆ ತಲೆ ಇಟ್ಟು ಬೇಡ್ಕೊತೀವಿ ಅಂತೇಳಿ ಏನು ಓಟ್ ಕೇಳ್ತಾರಲ್ಲ, ಇವತ್ತಿನ ಕೆಂಪು ಗೂಟದ ಕಾರಿನಾಗ ತಿರುಗಾಡ್ಲತ್ತಾರಲ್ಲ, ಅವ್ರ ಬರ್ದಿರ್ತಕ್ಕಂಥ ಸಂವಿಧಾನದಿಂದ ಕೆಂಪು ಗೂಟದ ಕಾರಿನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರ್ತಕ್ಕಂಥ ಸಂವಿಧಾನದಿಂದ ಅವ್ರ ಕೆಂಪು ಗೂಟದ ಕಾಲಿನಾಗ ತಿರುಗಾಡ್ಲತ್ತಾರ. ಅವ್ರಿಗೆ ತಿಳಿಬೇಕು, ಅವ್ರಿಗೆ ನಾಚಿಕೆ ಬರಬೇಕು, ಶರಂ ಬರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸಂವಿಧಾನ ಬರೆದಿಲ್ಲ, ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜಾತಿಗಳಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ. ಎಸಿ ಸಾಹೇಬರಿಗೆ, ತಹಶೀಲ್ದಾರ್ ಸಾಹೇಬ್ ಅವರಿಗೆ ಎಲ್ಲರಿಗೆ ಗೊತ್ತದ. ಅವ್ರು ಇಲ್ಲಿ ತನ ಏನ್ ನಾವು ಸುಮ್ಮನಿದ್ದೇವಂದ್ರ ಕಾನೂನು ಪ್ರಕಾರ ಅವರು ಕ್ರಮ ಕೈಗೊಳ್ತಾರ ಅಂತೇಳಿ ನಾವು ಸುಮ್ಮನಿದ್ದೇವೆ. ಇವತ್ತಿನ ದಿವಸ ನಮ್ಮ ಮೈದಾಗ ಎಂತ ರಕ್ತ ಅದ. 1818ನೇ ತಾರೀಕಿನ ಏನು ಭೀಮಾ ಕೋರೆಗಾವ 30,000 ಪೇಶೋಗಳಿಗೆ 500 ಜನ ಮಹಾರ್ ಯೋಧರು ಕೊಂದಂತ ರಕ್ತ ನಮ್ಮ ಮೈದಾಗ. ಕಾನೂನು ಬೆಲೆ ಕೊಡ್ತಾ ಇದ್ದೀವಿ, ಕಾನೂನು ನಮ್ ಕೈಗೆ ತಗೊಳ್ತಾ ಇಲ್ಲ. ಯಾಕಂತ ಕೇಳಿದಾಗ ಭಾರತ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂತ ಸಂವಿಧಾನದ ಮೇಲೆ ನಡೆದದ. ಒಂದು ಮಾತು ಹೇಳ್ತೀನಿ ನಾನು, ಇವತ್ತು ಅಧಿಕಾರಿಗಳು, ಇವತ್ತು ಜನಪ್ರತಿನಿಧಿಗಳು ಹೆಂಗಾಗ್ಯಾರಂದ್ರ ಹಳ್ಳ್ಯಾಗ ಹಾವು ಬಂತಂದ್ರೆ ಏನ್ ಮಾಡ್ತಾರ, ಹಾವು ಬಂತ ಅಂತೇಳಿ ಚೀರ್ತಾರ. ಅವಾಗ 8 ಜನ ನೆರೀತಾರ, ನೆರೆದ ಬಡಗಿ ತಗೋತಾರ ಹಾವಿಗೆ ಹೊಡಿಬೇಕಂತೇಳಿ. ಆ ಹಾವು ಏನ್ ಮಾಡ್ತದಂದ್ರ ಕಲ್ಲಾಗ ಹೋಗ್ತದ, ಇಲ್ದ್ರ ಒಂದ್ ಕಡೆ ಕಟ್ಟಿಗೆಗೆ ಹೋಗ್ತದ. ಅದಕ್ಕೆ ನಮ್ಮ ಹಿರಿಯರು ಸುಮ್ಮನೆ ಬಿಡಲ್ಲ. ಆ ಕಲ್ಲಾಗ ಹೋಗಂತ ಸಂದರ್ಭದಾಗ ಶದಿ ಹಾಕ್ತಾರ, ಆ ಕಟ್ಟಿಗೆಗೆ ಹೋಗಂತ ಸಂದರ್ಭದಾಗ ಶದಿ ಹಾಕಿ ಮ್ಯಾಲ ಗ್ಯಾಸ್ ಎಣ್ಣೆ ಹಾಕಿ ಏನ್ ಮಾಡ್ತಾರ, ಉರಿ ಹಚ್ತಾರ. ಆ ಶೆಕಿಗೆ ಹಾವು ಹೊರಗೆ ಬರ್ತದ. ಹಂಗೆ ಇವತ್ತು ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾವ್ದೋ ಒಂದು ಗೋಡೆಗೆ ಹೋಗ್ಯಾರ, ಯಾವ್ದೋ ಒಂದು ಕಟ್ಟಿಗೆಗೆ ಹೋಗ್ಯಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆದ್ರೂ ಕೂಡ ಹೊರಗೆ ಬಂದವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಾಗ್ಯಾರ. ಅದಕ್ಕೆ ಇವತ್ತು ಈ ಹೋರಾಟದ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಅದಕ್ಕಾಗಿ ಇವತ್ತಿನ ದಿವಸ ಏನು ಕಠಿಣ ಕ್ರಮ ಇಲ್ಲಿ ತನಕ ತಗೊಳ್ಬೇಕಿತ್ತು, ನೀವು ತಗೊಂಡಿಲ್ಲ. ಅದಕ್ಕಾಗಿ ಬಂಧುಗಳೇ, ಇವತ್ತಿನ ದಿವಸ ಭಾರತ ದೇಶದಾಗ 100 ಕೋಟಿ ಜನಸಂಖ್ಯೆ ಉಪವಾಸ ಸಾಯ್ಲತ್ತಾರ. 100 ಕೋಟಿ ಜನಸಂಖ್ಯೆ ಏನು ಒಂದು ಹೊತ್ತಿಗೆ ಅನ್ನ ಇಲ್ದಂಗ್ ಸಾಯ್ಲತ್ತಾರ. ಭಾರತ ದೇಶಕ್ಕ ಯಾರಿಗೂ ಸ್ವಾತಂತ್ರ್ಯ ಬಂದದ, ಯಾರು ಸ್ವಾತಂತ್ರ್ಯದ ಲಾಭ ತಗೊಳತಾರ ಅನ್ನುವಂತ ಮಾತನ್ನ ನಾವು ವಿಚಾರ ಮಾಡ್ಬೇಕಾಗ್ತದೆ ಬಂಧುಗಳೇ. ಅಷ್ಟೇ ಅಲ್ಲ, ಏನು ಇವತ್ತಿನ ದಿವಸ 3-4 ಹೋರಾಟಗಳನ್ನ ನಾವು ಮಾಡಿದೀವಿ. 3-4 ಹೋರಾಟಗಳನ್ನ ನಾವು ಏನ್ ಮಾಡಿ ಏನು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದೀವಿ. ಇಲ್ಲಿವರೆಗೂ ಎಸಿ ಸಾಹೇಬ್ರು ಹೇಳ್ತಾರಂತ, ಮೊನ್ನೆ ಅವ್ರಿಗೆ ಡಿಸ್ಕಸ್ ಮಾಡಿದೆ. ಎಸಿ ಸಾಹೇಬ್ರಿಗೆ ನಾವು ಊರವ್ರಿಗೆ ಕೇಳಿ ಜಾಗ ಕೊಡ್ತೀವಿ ಅಂತ ಹೇಳ್ತಾರಂತ. ಊರವ್ರು ಅವ್ರಿಗೆ ನೌಕರಿ ಕೊಟ್ಟಿಲ್ಲ, ಊರವ್ರು ಅವ್ರಿಗೆ ಪಗಾರ ಕೊಡ್ಲತ್ತಿಲ್ಲ. ಒಂದ್ ವೇಳೆ ಊರವ್ರ ಮಾತು ಅವ್ರು ಕೇಳ್ತಿದ್ರಂದ್ರ ಅವ್ರ ಮನೆಗೆ ದನ ಕಾಯ್ದೆ ಎಸಿ ಸಾಹೇಬ್ರು. ಇವತ್ತು ಅವ್ರಿಗೆ ಯಾರು ಪಗಾರ ಕೊಡ್ಲತ್ತಾರಂದ್ರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ
ಅವ್ರಿಗೆ ಪಗಾರ ಕೊಡ್ಲತ್ತದ ಬಂಧುಗಳೇ. ಅದಕ್ಕಾಗಿ ಇವತ್ತಿನ ದಿವಸ ಮೋದಿಯವರು ಹೊರಗಿನ ದೇಶದಾಗ ಹೋಗಿ ಹೇಳ್ತಾರ ನಾ ಅಂಬೇಡ್ಕರ್ ಪಾದ ಧೂಳಿನ ಸಮಾನ ಇದ್ದೀನಿ ಅಂತೇಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೆ ಅವಮಾನ ಆಲತ್ತದ. ರಾಜ ನೀ ಎಲ್ಲಿದ್ದಿ, ಏನ್ ಮಾಡ್ಲತ್ತಿದಿ, ನೀನು ಕೂಡ PM ಆಗಿದಿ, ನೀನು ಕೂಡ ಏನು ಕೆಂಪು ಗೂಟದ ಕಾರಿನಾಗ ತಿರುಗಾಡ್ಲತ್ತಿದಿ. ನಿಮ್ಮ ಬರ್ದಿರ್ತಕ್ಕಂಥ ಸಂವಿಧಾನ ಅಲ್ಲ, ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಂಪು ಗೂಟದ ಕಾರಿನಾಗ ತಿರುಗಾಡ್ಲತ್ತಿದಿ. ಇವತ್ತು 500 ರೂಪಾಯಿ ಲೋಟ್ ಬಂದ್ ಮಾಡಿದಿ, 1000 ರೂಪಾಯಿ ಲೋಟ್ ಬಂದ್ ಮಾಡಿದಿ. ಇದರಿಂದ ಯಾರು ಅಗರ್ಭ ಶ್ರೀಮಂತರಿಗೆ ನೋವಾಗಿಲ್ಲ, ಅಗರ್ಭ ಶ್ರೀಮಂತರಿಗೆ ಇದರಿಂದ ತೊಂದರೆ ಆಗಿಲ್ಲ. ಮೊನ್ನೆ ಸೋಲಾಪುರದಾಗ ಲೈನ್ ಮೇಲೆ ನಿಂತರು ನಮ್ಮ ಅಣ್ಣ ತಮ್ಮದ ರೈತರು ಅಕ್ಕ ತಂಗಿದರು, ಲಾರಿದವ್ರು ಬಂದು ಗುದ್ದ 10 ಜನ ಸತ್ರು. ಯಾರು ಶ್ರೀಮಂತರು ಸಾಯಿಲ್ಲ, ಯಾರು ಮೋದಿ ನೆಂಟರ ಬೀಗರು ಸಾಯಿಲ್ಲ. ಇವತ್ತು ನಮ್ಮ ಅಣ್ಣ ತಮ್ಮದವರು ರೈತರು ಹಿಂದುಳಿದವರು ಹೆಣ್ಮಕ್ಳು ಸತ್ತಾರ. ಇವತ್ತು ಪುನಾದಾಗ ಒಬ್ಬ ಹೆಣ್ಮಗಳು ತನ್ನ ಮಗಳು ಮದುವೆ ಮಾಡ್ಬೇಕಂತೇಳಿ ಡೇಟ್ ಫಿಕ್ಸ್ ಮಾಡಿದ್ರು. ಏನು ಅವ್ರು ಸಾಮಾನ್ಯ ಏನು ಮನ್ಸ ಗಾದಿಗೆ ತರ್ಲಕ ರೊಕ್ಕ ಸಿಗ್ಲಿಲ್ಲ, ATM ದಾಗ ತಿರುಗಾಡದಂತ ಬೆಳಗನ ರೊಕ್ಕ ಸಿಗ್ಲಾರ್ದಕ್ಕಾಗಿ ಆ ವ್ಯಕ್ತಿ ಊರ್ಲ ಹಾಕೊಂಡನು. ಇದು ಯಾರಿಗದ ಸ್ವಾತಂತ್ರ್ಯ ಬಂಧುಗಳೇ? ನಾವು ಯಾರಪ್ಪನ ಗಂಟು ಕೇಳತ್ತಿಲ್ಲ, ಯಾರಪ್ಪನ ಆಸ್ತಿ ಕೇಳತ್ತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಪ್ರಕಾರ ನಾವು ಹಕ್ಕು ಕೇಳ್ತಾ ಇದೀವಿ ಸರ್. ಅದರ ಪ್ರಕಾರ ನಾವು ಅನ್ನ ತಿನ್ನತ್ತೀವಿ, ಅದರ ಪ್ರಕಾರ ನಾವು ನೌಕರಿ ಮಾಡತ್ತೀವಿ, ಅದರ ಪ್ರಕಾರ ನಮ್ಮ ಟೊಂಕದಾಗ ಸೊಡ್ಡ ಇರ್ತಿತ್ತು, ರಿವಾಲ್ವರ್ ಬಂದದ. ಚಪ್ಪಲಿ ಇರ್ತಿದ್ದಿಲ್ಲ, ಇವತ್ತು 1,000 ರೂಪಾಯಿ ಬೂಟ್ ಹಾಕೊಳತ್ತೀವಿ. ನಾವು ಕಾನೂನುಬದ್ಧವಾಗಿ ನಾವು ಕಾನೂನು ಪ್ರಕಾರ ನಾವು ಹಕ್ಕು ಕೇಳತ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದ ಈ ದೇಶ ನಡೆದ. ಅವ್ರದೊಂದು ಸ್ಥಳಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಎಂತ ನಾಚಿಕೆ ಗಿಡಿನ ಸಂಗತಿ ಅದ. ಅದಕ್ಕೆ ನಾವು ಕಾನೂನು ಕೈ ತಗೊಳ್ಳಲ್ಲ, ಕಾನೂನು ಪ್ರಕಾರವಾಗಿ ಹೋರಾಟ ಮಾಡ್ತೀವಿ. ಒಂದ್ ವೇಳೆ ಕಾನೂನು ಪ್ರಕಾರ ಹೋರಾಟ ಮಾಡ್ಲಕ್ಕ ನೀವು ಆಸ್ಪದ ಕೊಡ್ಲಿಲ್ಲ ಅಂದ್ರ ನೀವೇನು ಬೇರೆದವರಲ್ಲ, ನಮ್ ರಕ್ತ ನಿಮ್ ರಕ್ತ ಎಲ್ಲ ಒಂದೇ ಅದ, ಒಂದೇ ತಾಯಿ ಮಕ್ಕಳಿದ್ದೀವಿ ನಾವು. ಯಾರೋ ವಿರೋಧಿಗಳು ನಮ್ಮ ಕಣ್ಣಿಗೆ ಕಾಣಲಾರ್ದಂತರು ನಮಗ ನಿಮಗ ಜಗಳ ಹಚ್ಚಿ ನೋಡ್ತಕ್ಕಂಥ ಕೆಲಸ ಮಾಡ್ತಾರ. ಅದಕ್ಕಾಗಿ ಸಂವಿಧಾನಬದ್ಧವಾಗಿ ಏನು ನೀವು ಕ್ರಮ ತಗೊಳ್ಬೇಕು ಅದ್ರ ಪ್ರಕಾರ ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಮೂಲ್ ನಿವಾಸಿ. ब्राह्मणवाद ने क्या किया,